ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಬಹಳ ಜನ ನೀವು ಕೇಳಿರ್ತೀರಿ, ಅವ್ರು ನನ್ನ ಹತ್ರ ಮಾತಾಡದೆ ಹೋದ್ರೆ, ಅವ್ರು ನನ್ನನ್ನ ದೂರ ಇಟ್ಬಿಟ್ರೆ, ನಾನು ಒಂಟಿಯಾಗ್ಬಿಟ್ರೆ, ಇವ್ರು ನನ್ನನ್ನ ನಿರ್ಲಕ್ಷ್ಯ ಮಾಡ್ಬಿಟ್ರೆ, ನಿರಾಕರಿಸಿಬಿಟ್ರೆ, ಇಂತಹ ಒಂದು ಭಯವನ್ನ ಹೊಂದಿರ್ತಾರೆ ಅಲ್ವಾ? ನಾವು ಸಾಮಾನ್ಯವಾಗಿ ಅಂದುಕೊಂಡಿರ್ತಿದ್ವಿ ಮಕ್ಕಳಲ್ಲಿ ಮಾತ್ರ ಇಂಥ ಭಯ ಇದೆ ಅಂತ. ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ದೆ ಹೋದ್ರೆ, ನಾನು ಒಂಟಿಯಾಗಿ ಹೋಗ್ಬಿಟ್ರೆ, ನನ್ನ ಹತ್ರ ಯಾರು ಮಾತಾಡದೆ ಹೋದ್ರೆ, ಕ್ಲಾಸಲ್ಲಿ ನನ್ನನ್ನು ದೂರ ಕುಡ್ರಿಸ್ಬಿಟ್ರೆ, ಇಂತಹ ಭಯವನ್ನು ಮಕ್ಕಳು ಹೊಂದಿರ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ಕುಟುಂಬಗಳಲ್ಲಿ ಕೂಡ ಅವರೆಲ್ಲ ನನ್ನನ್ನು ತುಂಬ ದೂರ ಇಡ್ತಾ ಇದ್ದಾರೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನನ್ನು ಯಾವುದಕ್ಕೂ ಕರೆಯಲ್ಲ. ಈ ರೀತಿಯಾದಂತಹ ಒಂದು ಅಭದ್ರತೆಯ ಭಾವನೆಯನ್ನು ದೊಡ್ಡವರು ಕೂಡ ಅನುಭವಿಸ್ತಾರೆ. ಮಹಿಳೆಯರು, ಮಕ್ಕಳು, ಪುರುಷರು, ಹೀಗೆ ಎಲ್ಲರಲ್ಲಿಯೂ ಕೂಡ ಒಂದು ನನ್ನನ್ನು ನಿರಾಕರಿಸಿ ಬಿಟ್ರೆ, ನನ್ನನ್ನು ಸರಿಯಾಗಿ ಟ್ರೀಟ್ ಮಾಡದೆ ಹೋದರೆ, ನನ್ನನ್ನು ಗುರುತಿಸದೆ ಹೋದರೆ, ನನ್ನನ್ನು ಮೆಚ್ಕೊಳ್ಳದೆ ಹೋದರೆ, ನನ್ನ ಬಗ್ಗೆ ಅವ್ರಿಗೆ ಅಸಮಾಧಾನ ಆಗೋದ್ರೆ, ನನ್ನಿಂದ ಅವರಿಗೆ ಬೇಜಾರಾಗೋದ್ರೆ, ಈ ರೀತಿಯಾದಂತಹ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ. ಯಾಕೆ ಇಂಥ ಮನಸ್ಥಿತಿ ಇರುತ್ತೆ? ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ನಾವು ವಿಕಾಸವಾದವನ್ನು ಅರ್ಥ ಮಾಡಿಕೊಂಡ್ರೆ, ನಿಮ್ಗೆಲ್ರಿಗೂ ಗೊತ್ತು, ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಕಾಡುಗಳಲ್ಲಿ ಬದುಕ್ತಾ ಇದ್ದ. ಕಾಡುಗಳಲ್ಲಿ ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ಗುಂಪುಗಳಾಗಿ ಬದುಕಬೇಕಾಗಿತ್ತು. ಯಾಕೆಂದರೆ ಒಂದು ಗುಂಪಲ್ಲಿ ಇಲ್ಲ ಅಂದರೆ ಆಹಾರವನ್ನು ಎಲ್ಲಿಂದ ಪಡ್ಕೋಬೇಕು, ಪ್ರಾಣಿಗಳಿಂದ ರಕ್ಷಣೆ ಹೇಗೆ ಮಾಡಿಕೊಳ್ಬೇಕು, ಹೇಗೆ ಜೀವಿಸಬೇಕು? ಹಾಗಾಗಿ ಒಂದು ಗುಂಪಿನಲ್ಲಿ ಇರಲೇಬೇಕು. ಆ ಗುಂಪನ್ನು ಬಿಟ್ಟುಬಿಟ್ರೆ ನನಗೆ ಬದುಕಕ್ಕೆ ಆಗಲ್ಲ ಅನ್ನೋದು ಅವನಿಗೆ ಅರ್ಥವಾಗಿತ್ತು. ಹಾಗಾಗಿ ಅವನು ಗುಂಪಿನಲ್ಲೇ ಇರೋದಕ್ಕೆ ಅನಿವಾರ್ಯ, ಅದು ಗುಂಪೇ ಬೇಕು. ಆಹಾರ ಪಡ್ಕೊಳ್ಳೋದಕ್ಕೂ ಅಷ್ಟೇ, ತಾನೊಬ್ಬನೇ ಏನೂ ಆಹಾರವನ್ನು ಪಡ್ಕೊಳ್ತಾ ಇರಲಿಲ್ಲ, ಪಡ್ಕೊಳಕ್ಕಾಗ್ತಿರ್ಲಿಲ್ಲ. ಎಲ್ಲ ಒಂದು ಗುಂಪಿನಲ್ಲಿ ಇದ್ದಾಗ ಮಾತ್ರ ಸಾಧ್ಯ ಆಗ್ತಾ ಇತ್ತು. ಈ ಗುಂಪಿನಲ್ಲಿ ಇರುವಂಥದ್ದು ಅವನ ಬದುಕಿನ ಪ್ರಶ್ನೆಯಾಯಿತು, ಅವನ ಉಳಿವಿನ ಹೋರಾಟವಾಯಿತು. ಸರ್ವೈವಲ್ ಅಂತ ಏನು ಹೇಳ್ತೀವಲ್ಲ, ಆ ಸರ್ವೈವಲ್ಗಾಗಿ, ಬದುಕಿ ಉಳಿಯುವುದಕ್ಕಾಗಿ ಮನುಷ್ಯನ ಅನಿವಾರ್ಯತೆ ಆಯಿತು. ಹಾಗಾಗಿ ಜನರನ್ನು ಮೆಚ್ಚಿಸಬೇಕು, ಜನರನ್ನು ನಾನು ಇಷ್ಟಪಡಬೇಕು, ಜನರಿಗೆ ಇಷ್ಟವಾಗುವ ಹಾಗೆ ಇರಬೇಕು ಅಂತ ಅಂದುಕೊಳ್ತಾ ಮನುಷ್ಯ ತನಗೆ ಗೊತ್ತಿಲ್ಲದೆಯೇ ಬೇರೆಯವರನ್ನು ಇಂಪ್ರೆಸ್ ಮಾಡುವ ಮಟ್ಟಕ್ಕೆ ಬಂದುಬಿಟ್ಟ. ಅದು ಅವನಿಗೆ ಗೊತ್ತಿಲ್ಲದೆಯೇ ಆಗ್ತಾ ಇದೆ. ನಮಗೆ ಯಾಕೆ ಹೀಗೆ? ಬೇರೆಯವರೇನಾದರೂ ಅಂದ್ಕೊಂಡ್ಬಿಡ್ತಾರೇನೋ, ಬೇರೆಯವರೇನಾದರೂ ತಿಳ್ಕೊಂಡು ಬಿಟ್ರೆ, ಅವರೇನಾದರೂ ಅಂದ್ಬಿಟ್ರೆ ಎನ್ನುವ ಒಂದು ಮಾತಿರುತ್ತಲ್ಲ, ಒಂದು ರೀತಿಯ ಭಯದಲ್ಲಿಯೂ ಆತಂಕದಲ್ಲಿಯೂ ಯೋಚನೆ ಮಾಡ್ತೀವಲ್ಲ, ಅದಕ್ಕೆ ಕಾರಣ ಇದು. ಮನುಷ್ಯನ ಒಳಗೆ, ಅವನ ಮಿದುಳಿನಲ್ಲಿಯೇ ಇಂಥದ್ದೊಂದು ವ್ಯವಸ್ಥೆ ನಿರ್ಮಿತವಾಗೋಗಿದೆ. ಅದು ಅವನು ಬದುಕುಳಿಯೋದಕ್ಕಾಗಿ ನಡೆಸಿದ ಒಂದು ಪ್ರಯತ್ನವಾಗಿದೆ. ಆದರೆ ಈಗ ಬರ್ತಾ ಬರ್ತಾ ನೀವು ನೋಡಿರ್ತಿದ್ದೀವಿ, ಈಗಿನ ಜನರೇಷನ್ನವರು, ಅವರು ತುಂಬ ಒಂದು ಮಾತನ್ನು ಹೇಳ್ತಾರೆ, ನಾನು ಯಾರಿಗೂ ಕೇರ್ ಮಾಡಲ್ಲ, ನಾನು ಯಾರಿಗೂ ಹೆದರಲ್ಲ, ನಾನಿರೋದೇ ಹೀಗೆ, ಏನೀಗ ನಾನು ಯಾರನ್ನ ಇಂಪ್ರೆಸ್ ಮಾಡಬೇಕಾಗಿದೆ? ಇಂತಹ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ನಿಧಾನಕ್ಕೆ ಈ ಬದಲಾವಣೆಯನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳಬೇಕಾದ ಕಾಲ ಕೂಡ ಬರ್ತಾ ಇದೆ. ಯಾಕೆಂದರೆ ಯಾವುದು ಸರ್ವೈವಲ್ಲಿನ ಒಂದು ಪ್ರಜ್ಞೆಯಾಗಿ ಮನುಷ್ಯನ ಒಳಗೆ ಬೇರು ಬಿಟ್ಟಿತ್ತೋ, ಅದು ನಿಧಾನಕ್ಕೆ ಬದಲಾಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಒಂದು ರೀತಿಯ ನಾವು ಯಾಕೆ ಹೀಗೆ ವರ್ತಿಸ್ತಿದ್ದೀವಿ ಅನ್ನೋದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ ಹಾಗೆ ನಾವು ನಮ್ಮನ್ನು ಇನ್ನಷ್ಟು ಅರ್ಥ ಮಾಡ್ಕೊಳ್ತೀವಿ. ಮತ್ತು ಹಾಗೆ ಅರ್ಥ ಮಾಡಿಕೊಳ್ಳುವುದರ ಮೂಲಕ ನಾವು ನಮ್ಮನ್ನು ಇನ್ನಷ್ಟು ಪ್ರೀತಿಸ್ತೀವಿ. ಸೆಲ್ಫ್ ಲವ್ ಶುರುವಾಗೋದೇ ಹೀಗೆ. ನಾನು ಯಾಕೆ ಹೀಗೆ ವರ್ತಿಸ್ತಿದ್ದೀನಿ ಅಂದರೆ, ಅದು ನನ್ನ ಒಳಗೆ ಹೀಗೆ ನಿರ್ಮಿತವಾಗಿದೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ಹೀಗೆ ಜೀವನವನ್ನು, ಬದುಕನ್ನು
ನಮ್ಮ ವರ್ತನೆಯನ್ನ, ನಮ್ಮ ಆಲೋಚನೆಯನ್ನ ಬೇರೆ ಬೇರೆ ನೆಲೆಯಿಂದ ಅರ್ಥ ಮಾಡಿಸ್ತಾ ಇರುವಂತಹ ಭರವಸೆ ಹೆಸರೇ ಹೇಳುವ ಹಾಗೆ ಭರವಸೆಯಾಗಿದೆ. ಭರವಸೆಗೆ ಇನ್ನಷ್ಟು ಜನರನ್ನ ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.